ನಮಸ್ಕಾರ. ವೈದ್ಯಕ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಪತಂಜಲಿ ಯೋಗ ಸೂತ್ರಗಳಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಸೂತ್ರವನ್ನು ನೋಡೋಣ. ಯೋಗ ಚಿತ್ತವೃತ್ತಿ ನಿರೋಧ. ಅದರ ಅರ್ಥ ಯೋಗ ಎಂದರೆ ಮನಸ್ಸಿನ ಅಲೆಗಳ ನಿರೋಧ. ಆದರೆ ಇದರ ಅರ್ಥವನ್ನು ಪ್ರತಿದಿನದ ಜೀವನದಲ್ಲಿ ಹೇಗೆ ಅನುಭವಿಸಬಹುದು, ಬನ್ನಿ ಸರಳವಾಗಿ ತಿಳಿಯೋಣ. ಸಂಸ್ಕೃತ ಪದಗಳ ಅರ್ಥ. ಇಲ್ಲಿ ಯೋಗ ಎಂಬ ಪದ ಯುಜ್ ಎಂಬ ಮೂಲ ಪದದಿಂದ ಬಂದಿದೆ. ಇದು ಸಂಯೋಗ ಅಥವಾ ಏಕತ್ವ ಎಂದರ್ಥ. ಚಿತ್ತ ಅಂದರೆ ಮನಸ್ಸಿನ ಅಂಶಗಳು, ಆಲೋಚನೆಗಳು, ಭಾವನೆಗಳು, ನೆನಪುಗಳು ಅಥವಾ ಇಚ್ಛೆಗಳು. ವೃತ್ತಿ ಎಂದರೆ ಅಲೆಗಳು ಹಾಗೂ ನಿರಂತರ ಚಲನೆ. ನಿರೋಧ ಎಂದರೆ ತಡೆಗೊಳಿಸುವುದು ಅಲ್ಲ, ಶಾಂತಗೊಳಿಸುವುದು. ಹಾಗೆ ಯೋಗ ಎಂದರೆ ಇಲ್ಲಿ ದೇಹ ತಿರುಗಿಸುವುದಲ್ಲ, ಮನಸ್ಸನ್ನು ಸ್ಪಷ್ಟಗೊಳಿಸುವ ಕಲೆಯಾಗಿದೆ. ಶಾಂತವಾದ ಮನಸ್ಸು ಸತ್ಯದ ಸ್ಪಷ್ಟ ಪ್ರತಿಬಿಂಬ ಕೊಡುತ್ತದೆ. ಅಶಾಂತ ಮನಸ್ಸು, ಪತಂಜಲಿ ಹೇಳುವಂತೆ, ಮನಸ್ಸಿನಲ್ಲಿ 5 ವಿಧದ ಅಲೆಗಳಿವೆ. ಸರಿಯಾದ ಜ್ಞಾನ, ತಪ್ಪು ಜ್ಞಾನ, ಕಲ್ಪನೆ, ನಿದ್ರೆ ಮತ್ತು ಸ್ಮೃತಿ. ಈ ಅಲೆಗಳೊಡನೆ ನಾವು ಅದರ ಭಾಗವಾಗಿ ಬಿಡುತ್ತೇವೆ. ನಾನು ಕೋಪಗೊಂಡಿದ್ದೇನೆ, ನಾನು ದುಃಖದಲ್ಲಿದ್ದೇನೆ. ಆದರೆ ಯೋಗವು ಹೇಳುವುದು, ಈ ಅಲೆಗಳನ್ನು ನೋಡು, ಅದರಲ್ಲಿ ಕರಗಬೇಡ. ಹಾಗೆ ಒಮ್ಮೆ ನಾವು ಸರೋವರದ ರೂಪಕವನ್ನು ಒಮ್ಮೆ ನೋಡೋಣ. ಮನಸ್ಸನ್ನು ಸರೋವರದಂತೆ ಊಹಿಸೋಣ. ಅಲೆಗಳಿಂದ ಅದು ಅಸ್ಥಿರವಾದರೆ ಪ್ರತಿಬಿಂಬವು ವಕ್ರವಾಗುತ್ತದೆ. ಆದರೆ ಸರೋವರ ನಿಶ್ಚಲವಾದವಾಗ ಮಾತ್ರ ಆಕಾಶ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅದೇ ನಿರೋಧ. ಅಲೆಗಳನ್ನು ಹೋರಾಡದೆ ಅವು ಸಹಜವಾಗಿ ಶ್ರಮಿಸುವಂತೆ ಬಿಡುವುದೇ ಯೋಗದ ಮೂಲ ಉದ್ದೇಶ. ಜಾಗೃತಿಯ ಅಭ್ಯಾಸ. ಯೋಗವು ಚಿಂತನೆಗಳನ್ನು ನಿಲ್ಲಿಸು ಎಂದು ಹೇಳುವುದಿಲ್ಲ, ಅದು ಅಸಾಧ್ಯ ಕೂಡ. ಆದರೆ ಸಾಕ್ಷಿಯಾದಂತೆ ಇರಲು ಹೇಳುತ್ತದೆ. ಯಾರು ಆಲೋಚನೆಗಳನ್ನು ಕೇವಲ ನೋಡುವವರು, ಆಸನ, ಉಸಿರಾಟ, ಧ್ಯಾನ ಇವುಗಳ ಮೂಲಕ ನಾವು ಈ ಮನಸ್ಸಿನ ಸಾಕ್ಷ್ಯತ್ವವನ್ನು ಬೆಳೆಸುತ್ತೇವೆ. ಹೀಗೆ ನೋಡುತ್ತಿದ್ದಂತೆ ಪ್ರತಿಕ್ರಿಯೆ ಕಡಿಮೆಯಾಗುತ್ತದೆ, ಶಾಂತಿ ಹೆಚ್ಚುತ್ತದೆ. ಮಾರ್ಗ ಮತ್ತು ಗುರಿ. ಯೋಗಶ್ಚಿತ್ತ ವೃತ್ತಿ ನಿರೋಧವು ಮಾರ್ಗವೂ ಹೌದು, ಗುರಿಯೂ ಹೌದು. ಮನಸ್ಸು ನಿಶ್ಚಲವಾದವಾಗ ನಾವು ಸಮಾಧಿ ಸ್ಥಿತಿಯನ್ನು ಅನುಭವಿಸುತ್ತೇವೆ. ಅಲ್ಲಿ ನಮ್ಮ ನಿಜ ಸ್ವರೂಪ ಕಣ್ತುಂಬುತ್ತದೆ. ಆ ಶಾಂತಿ ಖಾಲಿ ಅಲ್ಲ, ಅದು ಚೈತನ್ಯ, ಶಕ್ತಿ ಮತ್ತು ಜ್ಞಾನದಿಂದ ತುಂಬಿದೆ. ಇದನ್ನು ಜೀವನದಲ್ಲಿ ಹೇಗೆ ಅನುಭವಿಸಬಹುದು? ನಿಮ್ಮ ಯೋಚನೆಗಳನ್ನು ಶಾಂತಿಯುತವಾಗಿ ಗಮನಿಸಿ, ಉಸಿರಾಟದ ಮೇಲೆ ಕೇಂದ್ರೀಕರಿಸಿ, ನಿತ್ಯ ಅಭ್ಯಾಸ ಮಾಡಿರಿ. ಶಾಂತಿ ಕ್ರಮೇಣ ಬೆಳೆಸಿಕೊಳ್ಳಬಹುದು. ದಿನನಿತ್ಯದಲ್ಲಿ ಪ್ರತಿಕ್ರಿಯೆ ಬದಲು ದೃಷ್ಟಿಯನ್ನು ಅಭ್ಯಾಸ ಮಾಡಿ. ಯೋಗವು ಜಗತ್ತಿನಿಂದ ಓಡಿ ಬೀಳುವುದು ಅಲ್ಲ, ಸ್ಪಷ್ಟತೆಯಿಂದ ಬದುಕುವ ಪ್ರಾಚೀನ ಕಲೆಯಾಗಿದೆ. ಮನಸ್ಸು ಶಾಂತವಾದವಾಗ ನಮ್ಮ ದೈನಂದಿನ ಸಹಜ ಕ್ಷಣವೂ ಕೂಡ ಸಾಕಷ್ಟು ಪವಿತ್ರವಾಗುತ್ತದೆ. ಆ ಶಾಂತತೆಯೇ ನಿಜವಾದ ಯೋಗ, ನಿಶ್ಚಲ ಮನಸ್ಸಿನಲ್ಲಿ ಪ್ರತಿಫಲಿಸುವ ನಿಜವಾದ ಸ್ವರೂಪ. ಕೊನೆಯದಾಗಿ 1-2 ಉಸಿರು ಎಳೆದುಕೊಳ್ಳಿ. ಮನಸ್ಸಿನ ಅಲೆಗಳು ನಿಧಾನವಾಗಿ ಶಾಂತವಾಗುತ್ತಿದ್ದಂತೆ ಅನುಭವಿಸಿ. ಅದೇ ಯೋಗದ ಬಾಗಿಲು, ನಿಶ್ಶಬ್ದ ಮತ್ತು ನಿಜ ಸ್ವರೂಪದ ಸಂಯೋಗ. ಧನ್ಯವಾದಗಳು.